ಬಿಗ್ ಫೈವ್ ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. ಸದನದಲ್ಲಿ ಗೃಹಲಕ್ಷ್ಮಿ ಗದ್ದಲ ಕೋಲಾಹಲ. 2 ತಿಂಗಳ ಬಾಕಿ ಹಣದ ಬಗ್ಗೆ ಆಡಳಿತ ವಿಪಕ್ಷ ಟಾಕ್ ವಾರ್. ಹಣ ಸಂದಾಯವಾಗಿದೆ ಎಂದಿದ್ದ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಸಚಿವೆ ಕ್ಷಮೆಯಾಚನೆಗೆ ಪಟ್ಟು ಹಿಡಿದಿದ್ದ ಬಿಜೆಪಿ. ಸದನದಲ್ಲಿ ಗೃಹಲಕ್ಷ್ಮಿ ಗದ್ದಲ ಕೋಲಾಹಲ ಜೋರಾಗಿತ್ತು. 2 ತಿಂಗಳ ಬಾಕಿ ಹಣದ ಬಗ್ಗೆ ಆಡಳಿತ ವಿಪಕ್ಷ ಟಾಕ್ ವಾರ್ ಜೋರಾಗಿತ್ತು. ಹಣ ಸಂದಾಯವಾಗಿದೆ ಎಂದಿದ್ದ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಸಚಿವೆ ಕ್ಷಮೆಯಾಚನೆಗೆ ಬಿಜೆಪಿಗರು ಪಟ್ಟು ಹಿಡಿದಿದ್ರು. ಸದನದಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ಯಾಕೆ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ರು. ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರು. ತಪ್ಪು ಮಾಹಿತಿ ಕೊಟ್ಟಿದ್ದು ಇಲ್ಲಿ ಅಧಿಕಾರಿಗಳ ಅಥವಾ ಸಚಿವರ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಸ್ಪಷ್ಟನೆ ಬೇಕು ಅಂತ ಬಿಜೆಪಿಗರು ಪಟ್ಟು ಹಿಡಿದಿದ್ರು. ಕ್ಷಮೆ ಕೇಳ್ತೀನಿ, ಆದ್ರೆ ಹೆಣ್ಣು ಅಂತ ಮುಗಿಬಿದ್ದಿದ್ದು ಸರಿಯಲ್ಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಗೆ ವಿಪಕ್ಷಿಗಳು ಕೆರಳಿದ್ದಾರೆ. ಸಿಟ್ಟಿಗೆದ್ದು ಸಭಾತ್ಯಾಗ ಮಾಡಿದ್ದ ಬಿಜೆಪಿ ಶಾಸಕರು ಸದನದಲ್ಲಿ ಸುಳ್ಳು ಹೇಳಿದ್ಯಾಕೆ ಅಂತ ಹೇಳಿ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಗಲಾಟೆ ತಾರಕಕ್ಕೇರಿರುವಂತದ್ದು. ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ಯಾಕೆ? 2 ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿ ಹೋಯಿತು? ಹಾಗಾದ್ರೆ ಈ ಬಗ್ಗೆ ಸ್ಪಷ್ಟನೆ ಬೇಕು ಅಂತ ಹೇಳಿ ಬಿಜೆಪಿ ಪಟ್ಟು ಹಿಡಿದಿತ್ತು. ತಪ್ಪು ಮಾಹಿತಿ ಕೊಟ್ಟಿದ್ದು ಯಾರು? ಹಾಗಾದ್ರೆ ಇಲ್ಲಿ ಅಧಿಕಾರಿಗಳ ಅಥವಾ ಸಚಿವರ ಅಂತ ಹೇಳಿ ಸಿಟ್ಟಿಗೆದ್ದಿದ್ರು. ಹೆಣ್ಣು ಅಂತ ಮುಗಿಬಿದ್ದಿದ್ದು ಸರಿಯಲ್ಲ ಅಂತ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ರಲ್ಲ, ಇಲ್ಲಿ ಮಹಿಳೆ ಕಾರ್ಡ್ ಪ್ಲೇ ಮಾಡಿದ್ದಾರೆ ಅಂತ ಬಿಜೆಪಿ ಕೆಂಡಮಂಡಲವಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿಗೆ ವಿಪಕ್ಷಗಳು ಕೆರಳಿತ್ತು. ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇತ್ತು. ಯಾಕಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಮಹಿಳೆ ಅಂತ ಹೇಳಿ ನಾವು ಈ ರೀತಿ ಪ್ರಶ್ನೆ ಮಾಡಿದ್ದಲ್ಲ. ನೀವು ಸಚಿವ ಸ್ಥಾನದಲ್ಲಿ ಇದ್ದೀರಿ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋದಕ್ಕೆ ನಾವು ಕ್ವೆಶ್ಚನ್ ಮಾಡಿದ್ದು ಅಂತ ಹೇಳಿ ಬಿಜೆಪಿಗರು ಹೇಳಿದ್ರು. ಒಟ್ನಲ್ಲಿ ಸದನದಲ್ಲಿ ಗೃಹಲಕ್ಷ್ಮಿ ಗುದ್ದಾಟ ಜೋರಾಗಿತ್ತು. ನಾನು ವಿರೋಧ ಪಕ್ಷದ ಎಲ್ಲ ಸದಸ್ಯರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ ವರ್ಡು ಮಾನ್ಯ ಸುರೇಶ್ ಸಾಹೇಬರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಕ್ಷಮೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ಆದರೆ ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಈ ರೀತಿ ಪ್ರತಿಯೊಂದು ಮಾತಲ್ಲಿ ತಪ್ಪು ಅಧ್ಯಕ್ಷರೇ, ನಮ್ಮ ಪ್ರಶ್ನೆ ನಮ್ದು ಸಿಂಪಲ್ ಇತ್ತು. ನಾವು ಡಿ ಕೆ ಶಿವಕುಮಾರ್ ಅವರದ್ದು ಪಾರ್ಲಿಮೆಂಟ್ ಅಲ್ಲಿ ಅದೆಲ್ಲ ನಮ್ಗೆ ಸಂಬಂಧಪಟ್ಟಿಲ್ಲ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನಾದ್ರು ಯಾರಾದ್ರೂ ಹಿಂಗೆ ಕಾಂಗ್ರೆಸ್ಗೆ ಏನಾನ ಉತ್ತರ ಹೇಳಿದ್ರೆ, ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಸದಸ್ಯರು ಅಲ್ಲಿ ಡೆಲ್ಲಿಯಲ್ಲಿ ಉತ್ತರ ಹೇಳಿದ್ರೆ ಅವ್ರು ಕೇಳಕ್ ರೈಟ್ಸ್ ಇದ್ದೇ ಇರ್ತದೆ. ಅಲ್ಲಿ ಅವ್ರ ಪ್ರಶ್ನೆ ಮಾಡ್ಕೊಳ್ಳಿ, ನಂದೇನು ಸಮಸ್ಯೆ ಇಲ್ಲ. ನಾವು ಇಲ್ಲಿ ಸದನದಲ್ಲಿ ಆಗಿರೋದು ಕೇಳಿರೋದು, ಆಚೆದು ಯಾವುದೂ ಇಲ್ಲ. ನರೇಗಾನೂ ಇಲ್ಲ, ಯಾವ ಏಗಾನೂ ಇಲ್ಲ ನಮ್ಮ ಹತ್ರ. ನಮ್ದು ಸದನದಲ್ಲಿ ಆಗಿರುವಂತ ಪ್ರಶ್ನೆಗೆ ನಾವು ಕೇಳಿದ್ವಿ. ಸಿಂಪಲ್ ಪ್ರಶ್ನೆ, ಸಿಂಪಲ್ ಆನ್ಸರ್, ಮುಗ್ದೋಗಿತ್ತು. ಅದಕ್ಕೆ ಏನೇನೋ ಆಗಿದೆ. ಅದಕ್ಕೆ ದಯವಿಟ್ಟು ನೋಡಿ, ನಮಗೆ ಅವರ ಉತ್ತರ ಕೊಟ್ಟಿರೋವಂಥದ್ದು ನಮಗೆ ಸರಿ ಇಲ್ಲ. ಮತ್ತೆ 2 ತಿಂಗಳು ಯಾವಾಗ ಆಗ್ತೀನಿ ಅನ್ನೋದು ಉತ್ತರನೂ ಬಂದಿಲ್ಲ. ಮತ್ತೆ ಅವರು ಈ ಕಡತದಿಂದ ನೀವು ತೆಗೆಸಾಕಕ್ಕೂ ನೀವು ಒಪ್ತಾ ಇಲ್ಲ. ಅದರಿಂದ ಇದು ಸರಿ ಇಲ್ಲ. ಸದನ ನಾವು ವಾಕೌಟ್ ಮಾಡ್ತಾ ಇರೋದು ಅಧ್ಯಕ್ಷರೇ. ಅವರು ಮಹಿಳೆಯರ ವಿರೋಧಿಗಳು ಅಂತಕ್ಕಂಥದ್ದು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲ ಅಷ್ಟೇ. ನಮ್ಮ ಪ್ರಶ್ನೆ ನಮ್ದು ಸಿಂಪಲ್ ಇತ್ತು. ನಾವು ಡಿ ಕೆ ಶಿವಕುಮಾರ್ ಅವರದ್ದು ಪಾರ್ಲಿಮೆಂಟ್ ಅಲ್ಲಿ ಅದೆಲ್ಲ ನಮ್ಗೆ ಸಂಬಂಧಪಟ್ಟಿಲ್ಲ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಏನಾದ್ರೂ ಯಾರಾದ್ರೂ ಹಿಂಗೆ ಕಾಂಗ್ರೆಸ್ಗೆ ಏನಾನ ಉತ್ತರ ಹೇಳಿದ್ರೆ, ಪಾರ್ಲಿಮೆಂಟ್ ಅಲ್ಲಿ ಬಿಜೆಪಿ ಸದಸ್ಯರು ಅಲ್ಲಿ ಡೆಲ್ಲಿಯಲ್ಲಿ ಉತ್ತರ ಹೇಳಿದ್ರೆ ಅವ್ರು ಕೇಳಕ್ ರೈಟ್ಸ್ ಇದ್ದೇ ಇರ್ತದೆ. ಅಲ್ಲಿ ಅವ್ರ ಪ್ರಶ್ನೆ ಮಾಡ್ಕೊಳ್ಳಿ, ನಂದೇನು ಸಮಸ್ಯೆ ಇಲ್ಲ. ನಾವು ಇಲ್ಲಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ವೀರೇಶ್ ದಾನಿ ಬೆಳಗಾವಿಯಿಂದ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್ ದಾನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷಮೆ ಕೇಳಿದ ಮೇಲೂ ಸಹ ಯಾಕೆ ಸಮಾಧಾನ ಆಗಲಿಲ್ಲ ಬಿಜೆಪಿಗರು ಅಂತ ಹೇಳಿ? ಯಾಕೆ ಸಭಾತ್ಯಾಗ ಮಾಡುವಂತಹ ಅವಶ್ಯಕತೆ ಏನಿತ್ತು? ಅಲ್ಲಿ ಚರ್ಚೆ ಕಂಟಿನ್ಯೂ ಮಾಡಬಹುದಿತ್ತಲ್ಲ?
ಖಂಡಿತವಾಗಿಯೂ, ಯಾಕಂತಂದ್ರೆ ನಿನ್ನೆ ಅಷ್ಟೇ ಬಿಜೆಪಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಸಹ ಹಾಕಿದ್ರು ಮತ್ತು ಕೆಲವು ದಾಖಲೆಗಳನ್ನು ಸಹ ಸದನದ ಮುಂದೆ ಪ್ರದರ್ಶನವನ್ನು ಸಹ ಮಾಡಿದ್ರು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಸುಮಾರು 1,20,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಹಣ 2,480 ಕೋಟಿಯಂತೆ ಒಟ್ಟು 2 ತಿಂಗಳದ 5,500 ಕೋಟಿ ರೂಪಾಯಿ ಹಣ ಎಲ್ಲಿ ಹೋಯಿತು? ನೀವು ನೋಡಿದ್ರೆ ಈಗಾಗಲೇ ಮಹಿಳೆಯರ ಖಾತೆಗೆ ಹಣವನ್ನು ಜಮಾ ಮಾಡಲಾಗಿದೆ ಅಂತ ಹೇಳಿ ಉತ್ತರವನ್ನು ಕೊಡ್ತಾ ಇದ್ದೀರಿ ಅನ್ನೋ ಒಂದು ಪ್ರಶ್ನೆಯನ್ನು ಸಹ ಹಾಕಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಉತ್ತರವನ್ನು ಕೊಡಲಿಕ್ಕೂ ಸಹ ಮುಂದಾದರು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಟ್ರಂಪ್ ಕಾರ್ಡ್ ಅನ್ನು ಯೂಸ್ ಮಾಡಿದ್ರು. ನಾನೊಬ್ಬ ಮಹಿಳೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಷ್ಟೊಂದು ಮುಗಿ ಬೀಳೋದು ಸರಿಯಲ್ಲ ಅಂತ ಹೇಳಿ ವಿಪಕ್ಷಗಳ ನಾಯಕರುಗಳಿಗೆ ಪ್ರಶ್ನೆ ಮಾಡ್ತಿದ್ದಂತೆ ವಿಪಕ್ಷಗಳ ನಾಯಕರುಗಳು ಇಲ್ಲಿ ಮಹಿಳೆ ಅನ್ನೋ ಪ್ರಶ್ನೆ ಬರಲ್ಲ, ಸಚಿವರುಗಳಾಗಿರ್ಬೋದು ಜಾತಿ ಭೇದವನ್ನು ಪಂಗಡಿಸಿ ಅವರು ಸಚಿವರಾಗಿರ್ತಾರೆ, ಹೀಗಾಗಿ ಮಹಿಳಾ ಟ್ರಂಪ್ ಕಾರ್ಡ್ ಅನ್ನು ಯೂಸ್ ಮಾಡಬೇಡಿ, ಮೊದಲು ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಹಣವನ್ನು ಯಾಕೆ ಕೊಟ್ಟಿಲ್ಲ, ಹಣ ಯಾಕೆ ಅವರ ಖಾತೆಗೆ ತಲುಪಿಲ್ಲ ಅನ್ನೋದ್ರ ಬಗ್ಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಡಿ ಅಂತ ಹೇಳಿ ಬಿಜೆಪಿ ಶಾಸಕರು ಸಾಕಷ್ಟು ಒತ್ತಡವನ್ನು ಸಹ ಹಾಕಿದ್ರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಮತ್ತು ಆಡಳಿತ ಪಕ್ಷದ ಶಾಸಕರುಗಳು ಸಚಿವರುಗಳು ಸಹ ಎಲ್ಲರೂ ಸಹ ವಿಪಕ್ಷಗಳ ನಾಯಕರ ಜೊತೆಗೆ ವಾಗ್ವಾದಕ್ಕೆ ಇಳಿದಂಥ ಸಂದರ್ಭದಲ್ಲೇ ಬಿಜೆಪಿ ನಾಯಕರುಗಳು ಎಲ್ಲರೂ ಸಹ ಸಭಾತ್ಯಾಗವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಡೀ ಸದನಕ್ಕೆ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆಯನ್ನು ಕೇಳ್ತೀನಿ, ಸದ್ಯಕ್ಕೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ, ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಪರಿಶೀಲನೆಯನ್ನು ಸಹ ಮಾಡ್ತೀನಿ, ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಮುಂದೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈ ವಿಚಾರ ಇತ್ಯರ್ಥಗೊಂಡಿರುವಂಥದ್ದು. ಥ್ಯಾಂಕ್ ಯು ವೀರೇಶ್ ದಾನಿ, ತಮ್ಮೆಲ್ಲ ಡೀಟೇಲ್ಸ್.